ಕ್ರಿಕೆಟ್ ನಲ್ಲಿ ಒಂದು ಮಾತಿದೆ, ಒಮ್ಮೆ ಬ್ಯಾಟ್ಸ್ಮನ್ ಗೆ ಜೀವ ಸಿಕ್ಕರೆ ಆ ನಂತರ ಅವನನ್ನು ನಿಲ್ಲಿಸುವುದು ಬಹಳ ಕಷ್ಟ. ಅದೇ ಘಟನೆ ನಡೆದಿದೆ ಸಂಜು ಸ್ಯಾಮ್ಸನ್ ಜೊತೆ ಐಸಿಸಿ T20 ವರ್ಲ್ಡ್ ಕಪ್ ನಲ್ಲಿ. ವೆಸ್ಟ್ ಇಂಡೀಸ್ ವಿರುದ್ಧ ಒಂದು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಮತ್ತು ಇಂಗ್ಲೆಂಡ್ ವಿರುದ್ಧ ಒಂದು ಕ್ಯಾಚ್ ಡ್ರಾಪ್. ಆ ಡ್ರಾಪ್ ನಂತರ ಏನಾಯ್ತು ಗೊತ್ತಾ? ಸ್ಯಾಮ್ಸನ್ ಸಂಪೂರ್ಣ ಪಂದ್ಯವನ್ನೇ ಬದಲಿಸಿದರು. ವೆಸ್ಟ್ ಇಂಡೀಸ್ ವಿರುದ್ಧ ಅದ್ಭುತ ಇನ್ನಿಂಗ್ಸ್. ವೆಸ್ಟ್ ಇಂಡೀಸ್ ವಿರುದ್ಧ ಪಂದ್ಯದಲ್ಲಿ ಭಾರತ ದೊಡ್ಡ ಟಾರ್ಗೆಟ್ ಚೇಸ್ ಮಾಡುತ್ತಿದ್ದ ಸಮಯ. ಆ ಸಮಯದಲ್ಲಿ ಕ್ರೀಸ್ಗೆ ಬಂದರು ಸ್ಯಾಮ್ಸನ್. ಮೊದಲು ಶಾಂತವಾಗಿ ಆಡಿದ ಅವರು ನಂತರ ತಮ್ಮ ನೈಸರ್ಗಿಕ ಸ್ಟೈಲ್ ಅನ್ನು ತೋರಿಸಿದರು. ಕವರ್ ಡ್ರೈವ್, ಫುಲ್ ಶಾಟ್ ಮತ್ತು ಅದ್ಭುತ ಸಿಕ್ಸರ್ಗಳು. ವೆಸ್ಟ್ ಇಂಡೀಸ್ ಬಾಲರ್ ಗಳಲ್ಲಿ ಉತ್ತರವೇ ಇರಲಿಲ್ಲ. ಆ ಪಂದ್ಯದಲ್ಲಿ ಸ್ಯಾಮ್ಸನ್ ಮಾಡಿದ್ದು 97 ರನ್ ಕೇವಲ 50 ಎಸೆತಗಳಲ್ಲಿ, 4 ಭರ್ಜರಿ ಸಿಕ್ಸರ್ಗಳು, 12 ಬೌಂಡರಿಗಳು. ಈ ಇನ್ನಿಂಗ್ಸ್ ಭಾರತಕ್ಕೆ ದೊಡ್ಡ ಜಯ ತಂದುಕೊಟ್ಟಿತು. ಆ ದಿನ ಸ್ಯಾಮ್ಸನ್ ಒಬ್ಬ ಒಳ್ಳೆಯ ಆಟಗಾರನಾಗಿರಲಿಲ್ಲ, ಟೀಮ್ ಇಂಡಿಯಾದ ಮ್ಯಾಚ್ ವಿನ್ನರ್ ಎಂದು ಸಾಬೀತುಪಡಿಸಿದರು. ಮುಂದಿನ ದೊಡ್ಡ ಪಂದ್ಯ ಇಂಗ್ಲೆಂಡ್ ವಿರುದ್ಧ. ಪಂದ್ಯ ತುಂಬಾ ಟೆನ್ಷನ್ ನಲ್ಲಿ ನಡೆಯುತ್ತಿತ್ತು. ಆ ಸಮಯದಲ್ಲಿ ಒಂದು ದೊಡ್ಡ ಕ್ಷಣ ಸಂಭವಿಸಿತ್ತು. ಸ್ಯಾಮ್ಸನ್ 15 ರನ್ ನಲ್ಲಿದ್ದಾಗ ಇಂಗ್ಲೆಂಡ್ ಫೀಲ್ಡರ್ ಹ್ಯಾರಿ ಬ್ರೂಕ್ ಅವರು ಒಂದು ಸುಲಭ ಕ್ಯಾಚ್ ಡ್ರಾಪ್ ಮಾಡಿದರು. ಅದು ಪಂದ್ಯವನ್ನು ಬದಲಿಸಿದ ಕ್ಷಣ. ಯಾಕಂದ್ರೆ ಕ್ರಿಕೆಟ್ ನಲ್ಲಿ ಒಂದು ಮಾತಿದೆ, ಗ್ರೇಟ್ ಪ್ಲೇಯರ್ ಪನಿಶ್ ಟು ಮಿಸ್ಟೇಕ್ಸ್. ಅದೇ ಮಾಡಿದ್ರು ಸ್ಯಾಮ್ಸನ್. ಡ್ರಾಪ್ ನಂತರ ಸ್ಯಾಮ್ಸನ್ ದಾಳಿ. ಆ ಕ್ಯಾಚ್ ಡ್ರಾಪ್ ಆದ ನಂತರ ಸ್ಯಾಮ್ಸನ್ ಸಂಪೂರ್ಣ ಅಟ್ಯಾಕ್ ಆರಂಭಿಸಿದರು. ಸ್ಟೇಡಿಯಂ ನಲ್ಲಿ ಸಿಕ್ಸರ್ ಮಳೆ ಸುರಿಯಿತು. ಬಾಲರ್ ಯಾರೇ ಇದ್ದರೂ ಸ್ಯಾಮ್ಸನ್ ಗೆ ಅಡ್ಡಿಯಾಗಲಿಲ್ಲ. ಆ ಪಂದ್ಯದಲ್ಲಿ ಅವರು ಮಾಡಿದ್ದು 89 ರನ್ 42 ಎಸೆತಗಳಲ್ಲಿ, 7 ಭರ್ಜರಿ ಸಿಕ್ಸರ್ಗಳು, 8 ಬೌಂಡರಿಗಳು. ಆ ಒಂದು ಡ್ರಾಪ್ ಇಂಗ್ಲೆಂಡ್ ತಂಡಕ್ಕೆ ತುಂಬಾ ದುಬಾರಿ ಆಯಿತು. ವೆಸ್ಟ್ ಇಂಡೀಸ್ ವಿರುದ್ಧ ಸ್ಯಾಮ್ಸನ್ ಭಾರತವನ್ನು ಗೆಲ್ಲಿಸಿದರು. ಇಂಗ್ಲೆಂಡ್ ವಿರುದ್ಧ ಆ ಒಂದು ಕ್ಯಾಚ್ ಡ್ರಾಪ್ ನಂತರ ಅವರು ಪಂದ್ಯವನ್ನು ಸಂಪೂರ್ಣವಾಗಿ ಬದಲಿಸಿದರು. ಆದ್ದರಿಂದಲೇ ಈ ಟೂರ್ನಮೆಂಟ್ ನಲ್ಲಿ ಸಂಜು ಸ್ಯಾಮ್ಸನ್ ಭಾರತದ ಪ್ರಮುಖ ಹೀರೋ ಆಗಿ ಹೊರಹೊಮ್ಮಿದ್ದಾರೆ. ಕ್ರಿಕೆಟ್ ನಲ್ಲಿ ಕೆಲ ಕ್ಷಣಗಳು ಒಬ್ಬ ಕ್ರಿಕೆಟ್ ಆಟಗಾರನ ಕೆರಿಯರ್ ಅನ್ನು ಬದಲಿಸುತ್ತವೆ. ಸ್ಯಾಮ್ಸನ್ ಗೆ ಅದು ಇದೇ ಟೂರ್ನಮೆಂಟ್. ಇದೇ ರೀತಿಯ ವಿಡಿಯೋಗಳಿಗೆ ನಮ್ಮ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.